ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಂದನಾರಾಧ್ಯ ಯೂಟ್ಯೂಬ್ ಚಾನಲ್. ಇದು ಗೌರಿ ಹಬ್ಬದ ವ್ಲಾಗು. ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅಮ್ಮನ ಮನೆಯಲ್ಲಿ ಶುರು ಮಾಡಿದ್ದೀನಿ. ಬೆಳಿಗ್ಗೆ ಎದ್ದು ರೆಡಿಯಾಗಿ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡು ಗೌರಿ ಪೂಜೆಗೆ ಅಂತ ಹೊರಟಿದ್ದೀವಿ. ಗೌರಿನ ಒಂದು ಕಡೆ ಇಟ್ಟು ಪೂಜೆ ಮಾಡಿರ್ತಾರೆ. ಅಲ್ಲಿ ಎಲ್ಲ ಹೆಣ್ಮಕ್ಳು, ಆ ಸರೌಂಡಿಂಗಲ್ಲಿರೋ ಎಲ್ಲ ಹೆಣ್ಮಕ್ಳು ಬಂದು ಅಲ್ಲಿ ಗೌರಿ ಪೂಜೆನ ಮಾಡ್ತಾರೆ. ನಾವು ಕೂಡ ಹಾಗೆ ಹೋಗಿ ಗೌರಿ ಪೂಜೆನ ಮಾಡಿ ಅಲ್ಲಿರೋ ಮುತ್ತೈದೆಯರಿಗೆ ಕುಂಕುಮ ಕೊಟ್ಟು, ವರ್ಷಕ್ಕೆ ಒಂದೇ ಸಲ ಬರೋ ಹಬ್ಬ ಅಂತ ಒಬ್ಬೊಬ್ಬರು ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಪೂಜೆ ಮುಗಿಸಿ ನಾವೆಲ್ಲ ಪೂಜೆ ಮುಗಿಸೋವರೆಗೆ ತುಂಬ ಲೇಟಾಗೋಗಿತ್ತು. ಮತ್ತು ಮನೆಗೆ ಬಂದು ತಿಂಡಿ ತಿನ್ನೋವರೆಗೆ 12:30 ಆಗಿತ್ತು. ಆವಾಗ ತಿಂಡಿ ತಿಂದ್ವಿ. ಇನ್ನೇನು ತಿಂಡಿ ಆಗೋದೇ ಮಧ್ಯಾಹ್ನ ಆಗಿದೆ ಅಂತ ಹೇಳಿ ಅಡುಗೆ ಏನು ಪ್ರಿಪೇರ್ ಮಾಡೋಕ್ಕೆ ಹೋಗಲಿಲ್ಲ. ಹಂಗೆ ಮಕ್ಳ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು, ಮಕ್ಕಳಿಗೆ ಸ್ಕೂಲ್ ಶುರುವಾಗಿರೋದ್ರಿಂದ ಅವ್ರಿಗೆ ರಜೆ ಸಿಕ್ಕಿದ್ರೆ ಅದು ನಮಗೆ ಖುಷಿಯಾಗಿರುತ್ತೆ. ಅವ್ರಿಗೆ ರಜೆ ಸಿಗಲಿ ಅಂತಲೇ ಅವ್ರಿಗಿಂತ ಹೆಚ್ಚಾಗಿ ನಾವು ಕಾಯ್ತಾ ಇರ್ತೀವಿ ಅಲ್ವಾ. ನೈಟು ಹಬ್ಬದ ಅಡುಗೆನ ಮಾಡಿ ಗೌರಿ ಹಬ್ಬನ ಮುಗಿಸ್ಕೊಂಡ್ವಿ. ಇನ್ನು ನೆಕ್ಸ್ಟು ಗಣೇಶನ ಹಬ್ಬ. ಗಣೇಶನ ಹಬ್ಬಕ್ಕೆ ಮೈಸೂರಿನಲ್ಲಿರೋ ದೊಡ್ಡಮ್ಮನ ಮನೆಗೆ ಹೋಗಿದ್ವಿ. ದೊಡ್ಡಮ್ಮನ ಮನೇಲಿ ಗಣೇಶನ ನಾವು ಕೂರಿಸಿ ಪೂಜೆನ ಮಾಡಿದರು. ಆ ಪೂಜೆನ ಮುಗಿಸ್ಕೊಂಡು ನಾವು ಒಟ್ಟಿಗೆ ಬೆಳೆದಂಥ ಅಕ್ಕ ತಂಗಿರು ಈಗ ಮಕ್ಕಳ ರಜೆ ಸಿಕ್ಕಿದಾಗ ಒಟ್ಟುಗೂಡೋ ಸಮಯ. ಈ ಟೈಮಲ್ಲಿ ಮಾತ್ರ ನಾವೆಲ್ಲ ಒಟ್ಟಿಗೆ ಸಿಗೋದು ಒಂದು ಕಡೆ. ಹಾಗಾಗಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಬ್ಬನ ಮುಗಿಸ್ತೀವಿ. ಅವತ್ತೇ ಹಬ್ಬದ ದಿನವೇ ಕೂಡ ನಾವು ಗಣೇಶ ಮತ್ತು ಗೌರಮ್ಮನ ವಿಸರ್ಜನೆ ಕೂಡ ಮಾಡಿದ್ವಿ. ಬೇರೆ ಕಡೆ ಹೋಗೋ ವ್ಯವಸ್ಥೆ ಇರಲಿಲ್ಲ ಅಂತ ಅಲ್ಲೇ ಮನೆ ಹತ್ರನೇ ಒಂದು ಟಬ್ಗೆ ನೀರು ತುಂಬಿ ಗಂಗೆ ಪೂಜೆನ ಮಾಡಿ ಆ ನೀರಲ್ಲೇ ಗಣೇಶ ಮತ್ತು ಗೌರಮ್ಮನ ವಿಸರ್ಜನೆ ಕೂಡ ಈ ರೀತಿ ಎಂಡಾಯಿತು ನಮ್ಮ ಗೌರಿ ಗಣೇಶ ಹಬ್ಬ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ಸಪೋರ್ಟ್ ಮಾಡೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ತಿಳಿಸ್ತಾ, ಡು ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.